ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, 2023-24 ಸಾಲಿನ ಸ್ವಾಮಿ ವಿವೇಕಾನಂದ ಸೇವಾ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಮತಿ ವಸಂತಮ್ಮನವರು ಎಚಡಿಕೋಟೆ ತಾಲೂಕಿನ ಬಿ ಮಟಕೆರೆ ಹಾಡಿಯಲ್ಲಿ ನೆಲೆಸಿರುವ ಇವರು ಬೆಟ್ಟಕುರುಬ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಇವರು ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣ ಪಡೆದದ್ದು ಅಲ್ಪವಾದರೂ ಅಪಾರವಾದ ಜೀವನ ಅನುಭವ ಪಡೆದವರು. ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ಜಾರಿಗೆ ಬಂದ ಹಲವು ಕಾಯ್ದೆಗಳು ಗಿರಿಜನರಿಗೆ ತಂದೊಡ್ಡಿದ್ದ ಸವಾಲುಗಳು, ಸಮಸ್ಯೆಗಳು ಹಾಗೂ ಸಂಘರ್ಷಗಳನ್ನು ದಿಟ್ಟವಾಗಿ ಎದುರಿಸಿ ಗಿರಿಜನರ ನ್ಯಾಯಬದ್ಧ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡುತ್ತಾ ಬಂದಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ಅವರ ಮಾರ್ಗದರ್ಶನ ಹಾಗೂ ನೆರವಿನೊಂದಿಗೆ ಹಲವಾರು ಗಿರಿಜನರ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಬರುತ್ತಿದ್ದಾರೆ. ಈ ಎಲ್ಲ ಸೇವೆಯನ್ನು ಗುರುತಿಸಿ ಸ್ವಾಮಿ ವಿವೇಕಾನಂದ ಸೇವಾ ಪ್ರಶಸ್ತಿಗೆ ಭಾಜನರಾಗಿರುವ ಇವರು ಇಂದು ನಮ್ಮ ಬಾನುಲಿ ಕೇಂದ್ರದಲ್ಲಿ ಉಪಸ್ಥಿತರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಂದಲೇ ಈ ಪ್ರಶಸ್ತಿಯ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ತಮಗೂ ಕೂಡ ಭಾಳ ಸಂತೋಷ ತಾವು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇರೋದು. ಹಾಗೆ 2023-24 ಸಾಲಿನ ಸ್ವಾಮಿ ವಿವೇಕಾನಂದ ಸೇವಾ ಪ್ರಶಸ್ತಿಯನ್ನು ಕೊಟ್ಟು ನಿಮಗೆ ಗೌರವಿಸಲಾಗಿದೆ. ಅದಕ್ಕಾಗಿ ಜನಧ್ವನಿ ಕಡೆಯಿಂದ ನಿಮಗೆ ಅಭಿನಂದನೆಗಳು ಮೇಡಮ್. ನಮಸ್ಕಾರ ಮೇಡಮ್. ಮೂಲತಃ ಎಲ್ಲಿ ಅವರು, ನೀವು ಬೆಳೆದು ಬಂದ ದಾರಿನ ತಿಳಿಸೋದಾದರೆ ನಮಗೆ? ಹುಟ್ಟಿದ್ದು ಕಲ್ಕೆರೆ ಕಾಡಲ್ಲಿ. ಅಲ್ಲಿ ಸ್ವಲ್ಪ ಒಂದು 5 ವರ್ಷ 10 ವರ್ಷ ಇದ್ದಲ್ಲಿ ನಮ್ಮ ತಂದೆಯವರು ವಾಚರ್ ಕೆಲಸದಲ್ಲಿದ್ದರು. ಅಲ್ಲಿಂದ ನಾಗಣಪುರ ಕಾಲೋನಿ, ಅದು ನಂಜನಗೂಡು ತಾಲೂಕು. ನಾಗಣಪುರ ಕಾಲೋನಿಯಲ್ಲಿ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದಿದೆ ಅಷ್ಟೇ. ಆಮೇಲೆ ಪುನಃ ಕಲ್ಕೆರೆಗೆ ನಮ್ಮ ತಾಯಿಯವ್ರು ಕರ್ಕೋಗ್ಬಿಟ್ರು. ಅಕ್ಕನ ಮನೇಲಿದ್ದು ನಾನು ಒಂದು 5ನೇ ಕ್ಲಾಸ್ ಓದಿದ್ದು. ಅಲ್ಲಿಂದ ಕಾಡಲ್ಲೇ ಬೆಳೆದವಳು ನಾನು. ಆಮೇಲೆ ನನಗೆ ಒಂದು 18 ವರ್ಷ 17 ವರ್ಷ ಆವಾಗ ನಮ್ಮ ಯಜಮಾನ್ರಿಗೆ ಹೆಣ್ಣು ಕೇಳಿ ನನ್ನ ಮದುವೆ ಮಾಡಿ ಮಟ್ಕೇರಿ ಆಡಿ ಕರ್ಕೊಬಂದರು. ಅಲ್ಲಿಂದ ಜೀವನ ಮಾಡ್ಕೊಂಡು ಇದ್ದು, ಏನೋ ಕೂಲಿ ಗೀಲಿ ಏನು ಮಾಡ್ಕೊಂಡು ತಿನ್ಕೊಂಡಿದ್ದು, ಏನೂ ಸಂಘ ಸಂಸ್ಥೆಗಳಾಗೆಲ್ಲ ಇರಲಿಲ್ಲ. ಇತ್ತೀಚೆಗೆ ಪೇಡಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು, ಮೈರಾಡ, ಈ ಥರ ಸುಮಾರು 18-19 ಸಂಸ್ಥೆಗಳು ಬಂದವು. ಆ ಸಂಸ್ಥೆಯಲ್ಲಿ ನಾವು ಫಸ್ಟು ಮೈರಾಡ ಸಂಘ ಅಂಥೇಳಿ 2 ರೂಪಾಯಿ ಕಟ್ಟಿ ಸಂಘಗಳನ್ನ ಸ್ಥಾಪನೆ ಮಾಡಿದೆವು ಮಹಿಳೆಯರು. ಅದರಲ್ಲಿ ಪ್ರತಿಯೊಂದರಲ್ಲೂ ನಾವು ಮಹಿಳೆಯರೇ ನಮ್ಮ ಪಾತ್ರನೇ ಜಾಸ್ತಿ. ಹಾಡಿಗಾಗಿ ಕುಡಿಯೋ ನೀರಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ಇದನ್ನೆಲ್ಲ ಮೈರಾಡದಿಂದ ನಾನು ಅರ್ಧ ಕೆಲಸ ನಾನು ಅಲ್ಲೇ ಕಲಿತೆ. ಆಮೇಲೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನವರು ಅಲ್ಲಿದ್ದರು ಹೊಸಹಳ್ಳಿ ಕೆಂಚನಹಳ್ಳಿಲಿತ್ತು. ಆದರೂ ಮಟ್ಕೇರಿ ಆಡಿ ಅವರು ಸ್ವಲ್ಪ ಜಾಸ್ತಿ ಹೋಯ್ತಿತ್ತಿಲ್ಲ. ಮಕ್ಕಳೆಲ್ಲ ಹೊಸಹಳ್ಳಿಲೇ ಓದ್ತಿದ್ರು ನಮ್ಮ ಮಟ್ಕೇರಿ ಆಡಿಯಿಂದ. ಆವಾಗ ನಾನು ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೆದರಿಕೆ, ಡಿಲಿವರಿಗೆ ಬರೋಕ್ಕೆ ಹೆದರಿಕೆ,
ಒಂದು ಮುಟ್ಟಿನ ಸಮಸ್ಯೆ ಬಂದಾಗ ತೋರ್ಸವ ಅಂತಂದ್ರೆ ಎದರಿಕೆ. ಆಗ ಬಿಂದು ಮೇಡಮ್ ಅವರಿದ್ದರು. ನಾನು ಒಂದು 5 ವರ್ಷ ನನ್ನ ಪ್ರಮೋಟ್ ಥರ ಈ ಪೋಷಣೆ ಮೇಡಮ್ ಅವರು ಸುಮಾರು ಜನ ಇದ್ದರು. ಅವರು ಆಯ್ಕೆ ಮಾಡ್ಕೊಂಡ್ರು. ಟ್ರೈಬಲ್ಗಳಿಗೆ ಒಂದು ಹಾಸ್ಪಿಟ್ಲ್ಗೆ ಹೋಗೋದಂದ್ರೆ ಒಂದು ಭಯ ಅನ್ನೋದಿತ್ತು. ಆವಾಗ ಅರುಣ್ ಸರ್ ಇದ್ದರು, ಅವರಿಲ್ಲ ಇಲ್ಲಿ. ಅವರು ತರಬೇತಿಗಳನ್ನ ಕೊಡ್ತಿದ್ರು ನಮಗೆ ಕೆಂಚನಹಳ್ಳಿಲಿ. ಅದನ್ನೆಲ್ಲ ಪಡೆದು ಒಂದು 5 ವರ್ಷ ನಾನು ನಮ್ಮ ಮಹಿಳೆಯರನ್ನೆಲ್ಲ ಕರೆಸಿ ಅವ್ರನ್ನ ಬಿಂದು ಮೇಡಮ್ಗೆ ಹೇಳಿ ಒಂದು ಕ್ಯಾಂಪ್ ಇಟ್ಟರು ನೆಮ್ಮನಹಳ್ಳಿಲಿ. ಕ್ಯಾಂಪ್ ಇಟ್ಟು ಒಂದು ಬಿಳಿ ಬಟ್ಟೆ ಸಮಸ್ಯೆ ಅವ್ರನ್ನ, ಆಮೇಲೆ ಒಂದು ಮುಟ್ಟಿನ ಸಮಸ್ಯೆ ಅವ್ರನ್ನ ಎಲ್ಲ ಅವ್ರು ಚೆಕ್ ಮಾಡಿ ಇಂತಿಂಥ ಮೆಡಿಸನ್ ತಗೊಳ್ಳಿ, ಹಿಂಗೀರಿ ಅಂತೇಳಿ ಧೈರ್ಯ ಕೊಟ್ಟರು. ಆ ಥರ ಒಬ್ರು ನೋಡಿ ಮಕ್ಕಳಾಗ್ದಿರ ಆಪ್ರೇಷನ್ನೇ ಮಾಡಿಸಿತ್ತಿಲ್ಲ. ಮಟ್ಕೇರಿ ಹಾಡಿಗೆ ನಾನೇ ಫಸ್ಟು ಮಕ್ಕಳಾಗ್ದಿರ ಆಪ್ರೇಷನ್ನು ಮಾಡಿಸ್ತದು ನಾನೇ ಫಸ್ಟು. ಎಲ್ಲ ವಯಸ್ಸಾದ್ರೂ ಮಕ್ಕಳು ಆಯ್ತಿತ್ತು. ಅವಾಗ ಅನುಭವ ಇಲ್ಲ, ಭಯ. ಸರ್ಗೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ನಾನು ಮಕ್ಕಳಾಗ್ದಿರ ಆಪ್ರೇಷನ್ನ 2 ಮಾಡಿಸ್ತದ ನಾವು ಮಟ್ಕೇರಿ ಹಾಡಿಲಿ. ಆಮೇಲೆ ನಮ್ಮನ್ನು ನೋಡಿ ಬಂದೆಲ್ಲ ಮಾಹಿತಿ ಕೇಳೋರು, ಏನು ಮಾಡಿದ್ರು ಹೆಂಗೆ ಮಾಡಿದ್ರು ಅಂಥೇಳಿ ಅವ್ರಿಗೆಲ್ಲ ಮಾಹಿತಿ ಕೊಡೋದು. ನನ್ನ ಮಕ್ಕಳು ಸ್ವಲ್ಪ ಬೆಳೆದು, ಒಬ್ಬ ಸೆಕೆಂಡ್ PUC ಓದ್ದ, ಮಗಳು SLC ಓದ್ಲು. ಅಲ್ಲಿಂದ ಸಂಘಗಳು ಬತ್ತು. ಆಮೇಲೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನವರು ಒಂದು ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಒಂದು ತರಬೇತಿ ಥರ ಪ್ರತಿಯೊಂದರಲ್ಲೂ ನಮ್ಗೆ ಗೊತ್ತು ಕೊಟ್ಟು ಅದನ್ನು ತಲೆ ತುಂಬಿದ್ರು. ಆರೋಗ್ಯದ ಬಗ್ಗೆ ಈ ಥರ ಇರಬೇಕು, ಹಿಂಗೆ ನಡಿಬೇಕು, ಹಿಂಗಿರಬೇಕು ಅಂಥೇಳಿ. ಆಮೇಲೆ ಸಂಘಗಳು ಸ್ವಲ್ಪ ಮುಂದೆ ಬಂದು ನಮ್ಮ ಮಾಡಿ ಬಗ್ಗೆ ಹಿಂಗೆ ಕೆಲಸ ಮಾಡಬೇಕು, ಈ ಥರನೇ ನಡಿಬೇಕಂತ ಎಲ್ಲ ತರಬೇತಿ ಕೊಟ್ಟಾಗ ನಾನು ಸ್ವಲ್ಪ ಆಗ್ಲಿಂದು ಸ್ವಲ್ಪ ಒಂಥರ ಧೈರ್ಯ, ಏನೇ ಆಗಲಿ ನಮ್ಮ ಜನಕ್ಕೆ ಮಾಡಬೇಕಲ್ಲ ಅಂಥೇಳಿ. ಆಗ ಡಿಲಿವರಿಗೆ ಯಾರಾದರೂ ನಾನು ಭಯ, ಬನ್ನಿ ಒಂದುಗಳ್ಗಂತ ಅಂದಾಗ ಕರ್ಕೊಬಂದು ಇಲ್ಲಿ ಡಿಲಿವರಿ ಮಾಡಿಸೋದು. ನಾನು ಮನೇಲಿ ಕೂಡ ಒಂದು 7-8 ಡಿಲಿವರಿ ನಮ್ಮ ಮನೇಲೇ ಮಾಡಿಸಿದ್ದೀನಿ ಮೊದಲು. ಇವಾಗಲ್ಲ, ಒಂದು 20 ವರ್ಷ ಆಗಿರ್ಬೋದು. ಸುಮಾರು ಸಣ್ಣ ಪುಟ್ಟ ಸಂಘದಲ್ಲಿ ಇದ್ಕೊಂಡೆ. ನಮ್ಮ ಸಂಘದವ್ರನ್ನೂ ಜೊತೆಗೂಡಿ ಓಡಾಡಿ ಕೆಲಸ ಮಾಡಿದವಳು ನಾನು. ಅವ್ರು ನನ್ನ ಸಂಘಕ್ಕೆ ಜೊತೆಗೆ ತಗೊಂಡು ಇವತ್ತು ಕೂಡ ನಮ್ಮ ಮಾಡಲಿ ಸಂಘ ಅಂತ ಬಂದಮೇಲೆ ನಮ್ಮ ಊರಲ್ಲಿ ಏನಾಗೋಯ್ತು, ಒಂದು ಕುಡಿಯೋ ನೀರಿಗೆ ತೊಂದರೆ, ಆಮೇಲೆ ಒಂದು ಬೀದಿ ದೀಪಕ್ಕೆ ತೊಂದರೆ. 2015ರಲ್ಲಿ ನನ್ನ ರಾಜಕೀಯಕ್ಕೆ ತಂದರು, ಗ್ರಾಮ ಪಂಚಾಯತಿಗೆ. ಸಂಘದವರೆಲ್ಲ ಸೇರಿ ನನ್ನ ಗೆಲ್ಲಿಸಿದಾಗ ನಾನು ಫಸ್ಟೇ ನಮ್ಮ ST ಮನೆ ಅಂತೇಳಿ 1-2 ಮನೆ ಬತ್ತು. ಅದನ್ನು ನಮ್ಮ ಮಾಡಿಗೆ ಕೊಟ್ಟು ಕೊನೆವರೆಗೂ 7 ಮನೆ ST ಮನೆ, SC ಮನೆ 7, ಜನರಲ್ ಮನೆ 4. ಅಷ್ಟು ಮನೆಯೂ ನಾನೊಂದು ಮನೆ ಹಾಕ್ಕೊಳ್ದೆ. ನಮ್ಮ ಜನರಿಗೆ ತೀರಾ ಒಂದೊಂದು ಮನೇಲಿ 4 ಕುಟುಂಬ ಕಚ್ಚಾಡೋರು. ನನಗಿಲ್ದಿದ್ರು ಪರವಿಲ್ಲ, ಫಸ್ಟ್ ಅವ್ರು ಕಟ್ಕೊಳ್ಳಿ ಅಂಥೇಳಿ ಅವ್ರಿಗೆಲ್ಲ ಕೊಡಿಸ್ತಿ. ಅಷ್ಟಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ರಾಜಕೀಯ ಮುಗಿಯೋದಕ್ಕೆ ಮುಂಚೆನೇ ಲಾಕ್ ಆಗೋಯ್ತು. ಸರಿ, ನಾನು ಲಾಸ್ಟ್ಗೊಂದು ಮನೆ ತಗೊಳ್ಳೋಣ ಅಂತ ನಾನು ಯೋಚನೆ ಮಾಡಿದ್ವಿ. ಅದು ಹೋಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನಾದಿ. ಅಲ್ಲಿ OAP ಸಂಧ್ಯಾ ಸುರಕ್ಷಾ ಸಂಸ್ಥೆ ಯೋಜನೆನ ಒಂದು 7 ಜನ ಕೊಡಿಸ್ತಿ, 12 ಜನಕ್ಕೆ ಸೈಟ್ ಕೊಡಿಸ್ತಿ. ಸುಮಾರು 30-40 ವರ್ಷದಿಂದ ಸೈಟು ಬಾಗರ್ದಿತ್ತಿಲ್ಲ. ಭಯ, ನನಗೆ ಬೇಕಂತ ಕಿತ್ತಾಟ. ಆಗ ಯಾವ ಮೆಂಬರ್ ಬಂದು ಹಂಚ್ತಿತ್ತಿಲ್ಲ, ಅಧ್ಯಕ್ಷರು ಬಂದು ಹಂಚ್ತಿತ್ತಿಲ್ಲ, ಹಾಡು ಯಜಮಾನರು ಆ ಕಡೆ ತಲೆ ಕೊಡ್ತಿತ್ತಿಲ್ಲ. ಆವಾಗ ನಾನು ನಮ್ಮ ಅಧ್ಯಕ್ಷರನ್ನ PDOನ ಎಲ್ಲ ಕರೆದು ಈ ಥರ ಇಷ್ಟು ಜನ ಸೈಟ್ ಇಲ್ಲದೆ ಅವ್ರು ಬಾರಮ್ಮ, ನಾನು ಕಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಬನ್ನಿ ಅದೇನಾರು ಆಗಲಿ ಹಂಚ್ಕೊಡಿ ಅಂಥೇಳಿ 12 ಜನಕ್ಕೆ ಸೈಟ್ ಕೊಡಿಸ್ತಿ. ಒಂದು 7-8 ಜನಕ್ಕೆ OAP ಮಾಡಿಸ್ಕೊಟ್ಟು. ಸಣ್ಣ ಪುಟ್ಟ ರೋಡು, ಒಂದು 7 ಮನೆ, ಬೀದಿ ದೀಪ, ಡ್ರೈನೇಜು. ಲಾಸ್ಟಿಗೆ ಇದು ಅಂಗನವಾಡಿ, ಮಕ್ಕಳು ಆಟ ಆಡೋಕ್ಕೆ ಒಂದು ಮೇನ್ ಸವಣಿ ಥರ. ಆಮೇಲೆ ಅಂಬೇಡ್ಕರ್ ವಸತಿಗೂ, ಆಶ್ರಮ ಶಾಲೆಗೂ ಒಂದೊಂದು ಗೊಬ್ಬರದ ತೊಟ್ಟಿ ಥರ, ಕಸ ತೊಟ್ಟಿ. ಅದು ಲಾಸ್ಟ್ ಕಾಮಗಾರಿ 50,000 ಹಾಕ್ತರು. ಅದನ್ನು ನಮ್ಮೂರಿಗೆ ಹಾಕ್ಕೊಂಡು ನನ್ನೂರು ಇಷ್ಟೆಲ್ಲ ಹದಗೆಟ್ಟಿರಾಗ ನಾನೇ ಕಾಮಗಾರಿ ಇನ್ನೊಂದು ಕಡೆ ಮಾರಬೇಕು 3,000-4,000ಕ್ಕೆ ಅಂಥೇಳಿ ನಾನು ಪಣ ತೊಟ್ಟು ನಿಂತ್ಕೊಂಡು. ಆಮೇಲೆ ಅದಕ್ಕಿಂತ ಮುಂಚೆ ನಾನು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಕುಡ್ತದ ಬಗ್ಗೆ ಟ್ರೈಕು ಹೋರಾಟ. ಅದು ನಮ್ಮ R ಬಾಲಸುಬ್ರಹ್ಮಣ್ಯ ಅವ್ರ ಸಾವದಿಂದ, ಪಾಪ ಅವ್ರ ಸಾಯದಿಂದ ಅಬಕಾರಿ ಮಿನಿಸ್ಟ್ರ್ ಹತ್ರ ಲೆಟ್ರ್ ತರಿಸಿ ಹಾಡಿಯಿಂದ ಇಷ್ಟು ಕಿಲೋಮೀಟ್ರ್ ದೂರ ಮಾರಬೇಕು ಅನ್ನೋದೊಂದು ಆದೇಶ ಬತ್ತು. ಹೋರಾಟ ಮಾಡ್ದೋ ಸುಮಾರು ಹೋರಾಟ ಮಾಡ್ದೋ. ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು ನಮ್ಮ R ಬಾಲಸುಬ್ರಹ್ಮಣ್ಯ ಅವ್ರು. ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ನಮ್ಮ ಮಾಡಿಲಿ ಇದುವರೆಗೂ ಕುಡ್ತನ್ನೋದಿಲ್ಲ, ಹೊರ್ಗಡೆ ಕುಡ್ಕೊಬಂದು ಸಾಯ್ತವ್ರೆ, ಆದ್ರೆ ನಮ್ಮ ಮಾಡಿಲಿ ಮಾರಾಟ ಇಲ್ಲ. ಅದನ್ನು ನಿಲ್ಲಿಸಿದ್ದೀವಿ ನಾವು. ಅದು ತುಂಬ
ಸಂತೋಷದ ವಿಷಯ. ಅದೊಂದು ಕೆಲಸ ಅವರಿಂದ ನಾನು ಮಾಡಿದೆ ಅಂತ ಹೇಳಲ್ಲ, ಅವ್ರ ಸಹಾಯದಿಂದ ನಮಗೊಂದು ಒಳ್ಳೇದಾಯಿತು ನಮ್ಮ ಅಡಿಗೆ. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿ ಎಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ಆ ಥರ ಆಗಿ ಮೈರಡ ಇದರಲ್ಲಿ ಸಂಘದಲ್ಲಿದ್ದಾಗ ಕುಡಿಯೋ ನೀರಿಗೆ ಭಾಳ ತೊಂದರೆ. ನಮ್ಮೂರಲ್ಲಿ ಕೆರೆಯಲ್ಲಿ ನೀರು ತರೋದು, ಈಗ ಹಳ್ಳ ಕೊಳ್ಳ ಏನೂ ನೀರಿಲ್ಲ. ಆವಾಗ ನಮ್ಮನ್ನ ಕರೆಸಿದ್ರು, ಸಂಘದವ್ರು ಬನ್ನಿ ಹುಣ್ಸೂರ್ಗೆ ಹೋಗೋವ ಅಂತೇಳಿ. ಮೈರಡ ಸಂಸ್ಥೆಯಿಂದ ಕೊಡೋಕ್ಕಾಗಲ್ಲ, ಯಾರೋ ಒಬ್ಬರು ಶ್ರೀಮಂತರು ದಾನ ಕೊಡೋಕೆ ಹೇಳ್ತಾವ್ರೆ ನಿಮಗೆ ಕುಡಿಯೋ ನೀರಿಂದು. ಸರಿ ನಡ್ರಿ ಅಂದ್ಬಿಟ್ಟು ಹುಣ್ಸೂರ್ಗೆ ಹೋದೋ. ಅಲ್ಲಿ ನೇರ ಪ್ರಸಾರ ರೋಹಿಣಿ ನೀಲಾಂಕಿನಿ ಅಂತ ಒಬ್ಬ ಮೇಡಮ್ಮ, ಅವರು ಡೆಲ್ಲಿಯಿಂದ. ಆವಾಗ ನೇರ ಪ್ರಸಾರದಲ್ಲಿ ಮಾತಾಡ್ಸೋಕೆ ನನ್ಬಿಟ್ರು. ಅವರು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರು. ನೀರು ಯಾತಕ್ಕೆ ಬೇಕು, ಮಳೆ ಯಾಕೆ ಬರಲ್ಲ, ಕಾಡು ಯಾಕೆ ಬೆಳೆಸಬೇಕು ಅಂತ ಪ್ರತಿಯೊಂದನ್ನು ನನ್ನ ಪ್ರಶ್ನೆ ಮಾಡಿದ್ರು. ನಾನು ಅದಕ್ಕೆಲ್ಲ ಉತ್ತರ ಕೊಟ್ಟು ಒಪ್ಕೊಂಡ್ರು ಅವರು. ನೀರಿನ ಸಮಸ್ಯೆ ಮಹಿಳೆಯರಿಗೆ ಮಾತ್ರ ಗೊತ್ತು, ಇನ್ನು ಯಾರಿಗೂ ಗೊತ್ತಾಗಲ್ಲ ಗಂಡಸರಿಗೆ ಅಂತೇಳ್ಬಿಟ್ಟು ನಮ್ಮ ಮಾಡಿಗೆ ಅದು ಒಂದು 15 ಲಕ್ಷ ರೂಪಾಯಿ ಟ್ಯಾಂಕು, ಬೋವಿ ಕಾಲುವನಿ, ನಮ್ಮ ಎಸ್ ಸಿ ಕಾಲುವನಿ, ನಮ್ಮ ಟ್ರೈಬಲು 3 ಊರಿಗಾಗಿ ಒಂದು ಟ್ಯಾಂಕ್ ಕೊಟ್ಟರು. ಅದು ಮೊನ್ನೆ ಗಂಟು ಬತ್ತು ಮೇಡಮ್, ಸುಮಾರು ವರ್ಷ ಆಯಿತು. ಈಗ ಅದು ಡೆಡ್ ಆಗಿದ್ದಂತೆ ಬೋರು. ಈಗ ಸ್ವಲ್ಪ ನೀರಿನದು ಪ್ರಾಬ್ಲಮ್ ಆಗಿಬಿಡ್ದೆ. ಅಲ್ಲಿಂದ ಅರಣ್ಯ ಎಕ್ಕದು ಆದಿವಾಸಿಗಳದು ಫಾರೆಸ್ಟ್ ಕಡೆಯಿಂದ ನಮ್ಗೆ ಭಾಳ ತೊಂದರೆ ಆಯ್ತಿತ್ತು. ಒಂದು ಜೇನು ಸಂಗ್ರಹಣೆಗಿಲ್ಲ, ಒಂದು ಅಚ್ಚೆ ತರಂಗಿಲ್ಲ, ನಮ್ಮನ್ನ ಕಾಡಿನಿಂದ ಹೊರಗೆ ಹಾಕ್ಬಿಟ್ರು. ಅದರಲ್ಲಿ ನಾವೆಲ್ಲ ಸದಸ್ಯರಾಗಿ ಪ್ರತಿ ವರ್ಷಕ್ಕೆ ಮೀಟಿಂಗು, ಪ್ರತಿ ತಿಂಗಳು ಮೀಟಿಂಗು, ಅವರು ಪೇಡಿನ ವಿಕಾಸದವರು, ಅಡೀಟ್ ಸಮಸ್ಯೆ ಅವರು, ಪ್ರತಿಯೊಬ್ಬರು ನಮ್ಮ ಪ್ರತಿಯೊಂದು ಆದಿವಾಸಿ ಲೀಡ್ರುಗಳು, ನಮ್ಮ ಈಜು ಕುಮಾರು, ಕಲ್ಕೆರ್ ಕಾಳ, ವಿಠಲ್ ನಾಣ್ಸಿ, ಆಮೇಲೆ ಚಿಕ್ಕಬೊಮ್ಮ, ಗಣೇಶ್ ಮಾಸ್ಟ್ರು, ಇನ್ನೂ ಸುಮಾರು ಮಾದೇವಯ್ಯ, ಇಂಥವರು ಅನೇಕ ಲೀಡ್ರುಗಳವ್ರೆ. ಅವ್ರ ಜೊತೆಲಿ ನಾವು ಸೇರಿ ಹೋರಾಟ ಮಾಡಿ ನಮ್ಗೆ ಬೇಕೇ ಬೇಕು ನಮ್ಮ ಭೂಮಿ, ನಮ್ಗಾದಷ್ಟು ನಮ್ಗಕ್ಕು ನಮ್ಗೆ ಕೊಡಬೇಕು ಅಂಥೇಳಿ ಹೋರಾಟ ಮಾಡಿ ಸುಮಾರು ಇದು ಮಾಡ್ದು, ಟ್ರೈಕ್ ಮಾಡ್ದು. ನಾಗರಹೊಳೆಯಲ್ಲಿ ಒಂದು ಸರಿ, ಆಮೇಲೆ ಹುಣ್ಸೆಕುಪ್ಪಾಡಿಲಿ ಏನೇನೋ ಗಲಾಟೆಗಳಾದವು. ಆದರೂ ನಮ್ಮ ಬಾಲಸುಬ್ರಹ್ಮಣ್ಯವ್ರು ಏನೋ ಒಂದು ಒಳ್ಳೇದು ಮಾಡಿದ್ರು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಕ್ಕೆ ಮೂಲಭೂತ ಸೌಕರ್ಯ ಅನ್ನೋದು ಇನ್ನೂ ಸಿಕ್ಕಿಲ್ಲ. ಕೆಲವ್ರಿಗೆ ಜಮೀನಿಲ್ಲ, ಇನ್ನೂ ಒಂದು ಮನೆ ಕಟ್ಟೋಕ್ಕೆ ಸೈಟ್ ಇಲ್ಲ. ಅದ್ರ ಬಗ್ಗೆ ಎಚ್ಚೆದ್ದು ನಮ್ಮ ಜನನೂ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮಕ್ಕನ್ನ ನಾವು ಪಡಿಬೇಕನ್ನೋದು ಇನ್ನೂ ನಮ್ಮ ಜನಕ್ಕೆ ಇದಿಲ್ಲ. ಆದಷ್ಟು ಈಗಲೂ ಲೀಡ್ರುಗಳೆಲ್ಲ ಕೆಲಸ ಮಾಡ್ತಾವ್ರೆ. ದೇವ್ರ ಕಟಾಶದಿಂದ ಎಲ್ರಿಗೂ ಒಳ್ಳೇದಾಗಲಿ. ನಾನು ಬಯಸೋದಿಷ್ಟೇ, ಅದೇನೇ ಆಗಲಿ ಏನೇ ಬರಲಿ, ನಮ್ಮೂರು ಜನ, ನಮ್ಮ ಟ್ರೈಬಲ್ಗಳು ಎಲ್ಲೇ ಇರಲಿ, ಊರಿಗಾಗಿ ಒಂದು ಸಣ್ಣ ಪುಟ್ಟ ಕೆಲಸನಾದರೂ ಮಾಡಬೇಕು. ಇಲ್ಲ ಮಾಡೋರ್ಗೆ ಅವಕಾಶ ಕೊಡಬೇಕು, ಅವ್ರ ಜೊತೆಲಿ ನಿಂತು ಅವರು ಕೆಲಸ ಮಾಡಬೇಕು. ಆಮೇಲಿಂದ ಇದು ರೇಷನ್ ಅಂಗಡೀಲಿ ನನ್ನ ವಸಂತಮ್ಮರೇ, ನೀವು ಅಕ್ಕಿ ಕೊಡಾಗ ನ್ಯಾಯಬೆಲೆ ಅಂಗಡೀಲಿ 6 ಗಂಟೆ ಮೇಲೆ ಅಕ್ಕಿ ಕೊಡೋಕೆ ತೂಕ ನೋಡ್ಕೊಳ್ಳಿ. ಅವರು ನೈಟಲ್ವ ಕರೆಂಟ್ ಇಲ್ಲ, ಏನೋ ಹೆಚ್ಚು ಕಮ್ಮಿ ಆಗೋಯ್ತಾ, ಅಕ್ಕಿ ಕೊಡೋರು ಟ್ರೈಬಲೇ ಆಗಿರ್ಬೋದು, ಪಾಪ ಗೊತ್ತಾಗಲ್ಲ ನಿಮ್ಮ ಜನಕ್ಕೆ ಅಂಥೇಳಿ ನನ್ನ ಒಂದು ಮೀಟಿಂಗ್ ಮಾಡಿ ಕರೆದು ಒಂದು ಲೆಟ್ರ್ ಕೊಟ್ಟರು. ಆವಾಗ ಕರೆಂಟ್ ಇಲ್ಲ ಅಲ್ಲಿ. ಅಪ್ಪ ಇಷ್ಟೊತ್ತಿಗೆ ಕೊಡಬೇಡ, 6 ಗಂಟೆ ಆಯಿತು, ನಾಳೆ ಕೊಡಿ. ಅಲ್ಲಿ ಏನೋ ಸಣ್ಣ ಪುಟ್ಟ ಅದನ್ನು ಕೇಳೋಕೆ ನೀನು ಯಾರೋ ಗೀನು ಯಾರು ಅಂತ ಮಾತುಗಳು ಬತ್ತು. ಮತ್ತೆ ಜಗಳಾಗಿ ನಮ್ಮ ಯಜಮಾನ್ರನ್ನ ಸ್ವಲ್ಪ ತೊಳ್ಬಿಟ್ಟಿದ್ರು. ಆವಾಗ ನಾನು ಕಂಪ್ಲೇಂಟ್ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಮಾಡಿ, ಅವರೆಲ್ಲ ಬಂದು ಕೇಳಿದಾಗ ಈ ಥರ 10 ಜನಕ್ಕಾಗಿ ನಾವು ಕೇಳಿದ್ದು, ನಮ್ಮ ಸ್ವಾರ್ಥಕ್ಕಾಗಿ ಕೇಳಿಲ್ಲ. ಆಮೇಲೆ ಕೊನೆಗೆ ನ್ಯಾಯ ನಮ್ಮ ಕಡೆ ಆಯಿತು. ಈಗ ಕರೆಕ್ಟಾಗಿ ಅಕ್ಕಿನ ತಿಂಗ ಅದು 5 ಕೆ ಜಿ ಆಗಲಿ 3 ಕೆ ಜಿ ಆಗಲಿ ಕರೆಕ್ಟಾಗಿ ಕೊಡ್ತೇವನೆ. ಆ ಥರ ಪ್ರತಿಯೊಂದು ನಿಷ್ಠುರಾಗಲಿ, ಏನೇ ಕಷ್ಟ ಬರಲಿ, ಅನ್ಯಾಯ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ನೀವು ಸಾಮಾಜಿಕವಾಗಿ ನಿಮ್ಮನ್ನು ನೀವು ತುಂಬ ತೊಡಗಿಸ್ಕೊಂಡು ಬರ್ತಾ ಇದ್ದೀರಿ. ಏನು ಓದಿದ್ದೀರಾ ಮೇಡಮ್ ನೀವು? ನಾನು ಬರೀ 5ನೇ ಕ್ಲಾಸ್ ಓದಿರೋದಾಗ, ನನಗೆ ಬರೆಯೋಕ್ಕೆಲ್ಲ ಬರಲ್ಲ, ಸ್ವಲ್ಪ ಬೋರ್ಡ್ ಗಿರ್ಡ್ ಓದ್ತೀನಿ. ಇದನ್ನೆಲ್ಲ ನೋಡಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನವರು 2015ರಲ್ಲಿ ಉತ್ತಮ ಮಹಿಳೆ ಸಮಾಜ ಸೇವಕಿ ಅಂತೇಳಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. 5,000 ರೂಪಾಯಿ ಸಕ್ಕಾಕಿ ಪ್ರಶಸ್ತಿ ಪತ್ರ ಕೊಟ್ಟು ಮಹಿಳಾ ದಿನಾಚರಣೆ ದಿನ ಕೋಟೆಯಲ್ಲಿ ನನ್ನ ಗೌರವಿಸಿದ್ರು. ಆದರೆ ಆ ಗೌರವ ನನ್ನೊಬ್ಬಳದಲ್ಲ, ನಮ್ಮ ಇಡೀ ಸಂಘದವ್ರದ್ದು, ನಮ್ಮ ಊರವ್ರದ್ದು, ನಮ್ಮ ಯಜಮಾನ್ರದ್ದು, ನನ್ನ ಮಕ್ಕಳದೆಲ್ಲ ಐತೆ. ಏನೇ ಕಷ್ಟ ಇದ್ರೂ ನಮ್ಮ ಯಜಮಾನ್ರು, ಹೋಗು ಬಸ್ ಚಾರ್ಜ್ ನಾನೇ ಕೊಡ್ತೀನಿ,
ಮೀಟಿಂಗ್ ಅಟೆಂಡ್ ಮಾಡು, ಕಲ್ತ್ಕೊಂಡು ಬಾ, ನಿನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋ ಮನೋಭಾವನೆ. ಈಗ ಊಟ ಇಲ್ಲದೆ ಕೂತವ್ರು ಇಲ್ಲಿ ಕಳಿಸ್ತರು, ಹೋಗಿದ್ದು ಬಾ ಜಲ್ದಿ ಅಂತ. ಒಟ್ಟು ನಿಮ್ಮ ಈ ಒಂದು ಸಾಧನೆಗೆ ಕುಟುಂಬದ ಸಹಕಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಹೌದು ಮೇಡಮ್, ಹೌದು ಮೇಡಮ್. ಈಗ ಪ್ರಸ್ತುತ ನಿಮಗೆ ವಿವೇಕಾನಂದ ಸೇವಾ ಪ್ರಶಸ್ತಿ ಸಿಕ್ಕಿದೆ. ಸೊ ಈ ಪ್ರಶಸ್ತಿ ಸಿಕ್ಕಿರೋದು ನಿಮಗೆ ಎಷ್ಟು ಖುಷಿಯನ್ನು ತಂದಿದೆ ಮೇಡಮ್? ಖುಷಿನೇ ಮೇಡಮ್. ಆದ್ರೆ ನನಗೆ ಪ್ರಶಸ್ತಿ ಬರುತ್ತೆ, ಎಲ್ಲೋ ಒಂದು ಕಡೆ ಸಿಗುತ್ತನ್ನೋ ಭಾವನೆಯಲ್ಲಿ ನಾನು ಕೆಲಸ ಮಾಡಲ್ಲ. ನನಗೆ ಏನಾದರೂ ಒಂದು ಕಷ್ಟ ಅಂತ ಬಂದಾಗ ನಾನು ಮಾಡಿಲಿ, ಆ ಕೆಲಸ ಆಗಬೇಕು. ಅದು ಮುಂದೆ ಸಿಕ್ಕದು ಬಿಡೋದು ಅದು ದೇವ್ರಿಗೆ ಸೇರಿದ್ದು. ಅದು ಸಿಕ್ಕದನ್ನೋದೇ ನನ್ನ ಆಸೆ ಇಲ್ಲ. ಇವತ್ತು ನಾವು ಒಂದು ಫಲ ಇಡ್ತೀವಿ ಭೂಮಿಗೆ, ಆ ಫಲ ನಮ್ಮ ಬಾಯಿಗೆ ತುತ್ತು ಬಿದ್ದಾಗ ಮಾತ್ರ ನಮ್ಗೆ ಸಿಕ್ತು, ಇಲ್ಲ ಏನೋ ಕಾಡು ಪಾಲಾಗೋಯ್ತು. ಅದಕ್ಕೆ ಇಷ್ಟಪಡಲ್ಲ ನಾನು. ಅದು ಭಗವಂತ 10 ಜನ ಸೇರಿ ನನ್ನ ಗುರ್ಸಿ ಪರ್ವಿಲ ವಸಂತಮ್ಮ ಇಷ್ಟೆಲ್ಲ ಕೆಲಸ ಮಾಡೋರು ಅಂತೇಳಿ ಅವ್ರಿಗೆ ಗುರ್ಸಿ ನನ್ನ ಒಂದು ಗೌರವಿಸ್ತಾರಲ್ಲ, ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ಅದೇ ಬಿಳಿಗಿರಮ್ಮನ ಬೆಟ್ಟಕ್ಕೆ ಹೋಗಿದ್ದೋ ನಾವು. ಅದು ಪ್ರೋಗ್ರಾಮ್ ಚೆನ್ನಾಗಿತ್ತು. ಅವರು ಇದೇ ಮಾಹಿತಿಗಳನ್ನೆಲ್ಲ ಕೇಳಿದ್ರು. ಫಸ್ಟೇ ನಾನು ವಾಟ್ಸಾಪಲ್ಲಿ ಹಾಕಿದ್ದೆ. ಅದು ಕೆಲವು ವಿಚಾರಗಳನ್ನ ಹೇಳಲಿಲ್ಲ. ಅವತ್ತು ನಮ್ಮ ಹುಡುಗಿಗೆಲ್ಲ ಆಪ್ರೇಷನು, ನನ್ನ ಮಗನೇ ಮಾಹಿತಿ ಸ್ವಲ್ಪ ಕೊಟ್ಟಿದ್ದ. ಆವಾಗ ಸರಿ ಅಂತ ಅಂದ್ಬಿಟ್ಟು ನನ್ನ ಆಯ್ಕೆ ಮಾಡಿದರು. ಕೊಳ್ಳೇಗಾಲದವ್ರೊಬ್ಬರು ಮಾದೇಗೌಡ್ರು ಅಂತೇಳಿ ನಾವಿಬ್ಬರನ್ನ. ಅಲ್ಲೂ ಇದೇ ಮಾತು ಹೇಳಿದೆ ನಾನು, ಎಲ್ಲೋದ್ರೂ ಹೇಗೆ ಇದ್ರೂ ನಮ್ಮೂರು ಜನ, ನಮ್ಮ ಆದಿವಾಸಿ ಜನಾಂಗ ಮುಂದೆ ಬರಬೇಕು, ತಿಳುವಳಿಕೆ ಬರಬೇಕು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನಿಮಗೆ ಪ್ರದಾನ ಮಾಡಿದ್ದು. ಹೌದು, ಅದೇ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ. ಅವ್ರದ್ದು ನಮ್ಮ ಸ್ವಾಮಿ ವಿವೇಕಾನಂದನೇ ಹಾಸ್ಟೆಲ್ ಇದೆಯಲ್ಲ, ಹಾಸ್ಟೆಲು ಸ್ಕೂಲು ಎಲ್ಲ ನಮ್ಮ ಟ್ರೈಬಲ್ ಮಕ್ಕಳೇ, ಸೋಲಿಂಗ ಜನಾಂಗ ನಮ್ಮ ಟ್ರೈಬಲ್ ಮಕ್ಕಳೇ ಇರೋದು. ಅಲ್ಲೇ ನನಗೆ ಈ ಪ್ರಶಸ್ತಿನ ಕೊಟ್ಟಿದ್ದು. ಸುಮಾರು ಜನ ಸೇರಿದರು. ಗ್ರಾಮ ಪಂಚಾಯತಿ, ಬಿಳಿಗಿರಂಗನ ಬೆಟ್ಟ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅಧ್ಯಕ್ಷರು, ಆಮೇಲೆ ಇನ್ನೂ ಬೇರೆ ಬೇರೆ ಡಾಕ್ಟರ್ಸ್ಗಳು, ಡಾಕ್ಟರ್ ಸುದರ್ಶನ್ ಅವರು ಬಂದಿತ್ತಿಲ್ಲ, ಅವ್ರ ಕಡೆಯವರಿದ್ದರು. ಆಮೇಲೆ ಟೀಚರ್ಸ್ಗಳು, ಇನ್ನೂ ಅನೇಕ ಪೊಲೀಸ್ನವರು, ಸುಮಾರು ಜನ ಇದ್ದರು. ಆಮೇಲೆ ಅವರು ಅದನ್ನೇ ಕೇಳಿದ್ರು, ಎಷ್ಟು ಸಂತೋಷ ಆಯ್ತಮ್ಮ, ಖುಷಿ ಆಯ್ತು ಅಂತ. ಅದಕ್ಕೆ ನಾನು ಹೇಳ್ದೆ, ಖುಷಿ ಒಂದು ಕಡೆ ಏನಾಯಿತು, ಒಂದು ಕಡೆ ಇನ್ನೂ ನಾನು ಒಂದು ವಯಸ್ಸಾದವಳು, ಇನ್ನು ಬೆಳೆಯೋಂಥ ಮಕ್ಕಳು ಹೆಚ್ಚಿನ ರೀತಿಲಿ ಚೆನ್ನಾಗಿ ಓದಿ ನಮ್ಮ ದೇಶಕ್ಕೆ, ನಾವು ಆಡಿಗೆ ದೇಶಕ್ಕೆ ಹೋಗೋದು ಬೇಡ, ಮಾಡಿ ಮಟ್ಟಕ್ಕಾದ್ರೂ ನಮ್ಮ ಜನಕ್ಕಾದ್ರೂ ಒಂದು ಸೇವೆ ಮಾಡಿ ಒಳ್ಳೆಯ ಹೆಸರು ತಗೊಳ್ಳಿ. ಯಾಕಂದ್ರೆ ಕೆಲವರು ಓದಿರಲ್ಲ, ಕೆಲವರು ಓದಿರ್ತಾರೆ, ತಿಳುವಳಿಕೆ ಗೊತ್ತಿರಲ್ಲ. ಅಂಥವ್ರಿಗೆ ಓದಂಥ ಮಕ್ಕಳು ಅವ್ರಿಗೆ ತಿಳುವಳಿಕೆ ಮೂಡಿಸಿ ನಮ್ಮೂರನ್ನ ನೀವು ಉಳಿಸಿದಾಗ, ನಮ್ಮೂರಿಂದ ಸಮಾಜನ ಉಳಿಸಿದಾಗ, ಸಮಾಜದಿಂದ ನಮ್ಮ ದೇಶನೇ ಉಳಿಸ್ಕೋಬೋದು ಅಂಥೇಳಿ ನಾನು ಅವ್ರಿಗೆ ಸ್ವಲ್ಪ ಮಾತುಗಳನ್ನ ಆಡ್ದೆ. ಅದು ತುಂಬ ಖುಷಿಪಟ್ಟರು. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಟ್ರೈಬಲ್ ಮಕ್ಕಳು 12-13 ವರ್ಷಕ್ಕೆ ಮದುವಾಗೋದನ್ನ ಬಿಟ್ಟಾಕಿ, ಮೊಬೈಲ್ ಜಾಸ್ತಿ ನೋಡಬೇಡಿ, ಆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಬೇಡಿ, ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಳೋ ಮಟ್ಟಕ್ಕೆ ನೀವಿರಿ ಅಂತ ಒಂದೆರಡು ಮಾತು, ನನಗೆ ಗೊತ್ತಿರೋದನ್ನ ಒಂದೆರಡು ಮಾತು, ಜಾಸ್ತಿ ಮಾತಾಡಲಿಲ್ಲ ಅಂತ ಮಾತಾಡ್ದೆ. ಆವಾಗ ಖುಷಿಪಟ್ಟರು ಮಕ್ಕಳೆಲ್ಲ, ನನಗೂ ಖುಷಿ ಆಯಿತು. ಏನೋ ದೇವ್ರ ಅನುಗ್ರಹ. ಅದು ಜನ ನನ್ನ ಎಲ್ಲೋ ಒಂದು ಮೂಲೆಯಲ್ಲಿ ಕಾಡಲ್ಲಿ ಹುಟ್ಟಿ ಬೆಳೆದವಳನ್ನ ಎಲ್ಲರೂ ಸೇರಿ ನನ್ನ ಒಂದು ಒತ್ತಾಯ ಮಾಡಿ ನಿಮ್ಮಂಥವ್ರ ಸಲಹೆಯಿಂದ ಒಂದು 4 ತಿಳುವಳಿಕೆದ ಮಾತು ಕಲ್ತಿದ್ದಕ್ಕೆ ಆ ಭಗವಂತನೇ ನನಗೆ ಒಂದು ಧೈರ್ಯ ತುಂಬ್ದಂಗಾಯಿತು. ಈಗಲೂ ನಾನು ನನ್ನ ಕೈಲಾದಷ್ಟು ನಮ್ಮ ಜನಕ್ಕೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದೇ ನನ್ನ ಆಸೆ ಮೇಡಮ್. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಖಂಡಿತ ಮೇಡಮ್, ಇಷ್ಟೊಂದು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಲ್ಲ, ಇದಕ್ಕೆಲ್ಲ ಮೂಲ ಆಸಕ್ತಿ ಏನು? ಅದು ನನಗೆ ಆವಾಗಲಿಂದ ಅಷ್ಟೇ ಮೇಡಮ್. ಏನಾದರೂ ಕಷ್ಟ ಅಂದಾಗ ನನ್ನ ಧೈರ್ಯನೂ ಅಷ್ಟೇ, ಸಣ್ಣದರಿಂದನೂ ಸ್ಕೂಲ್ನಲ್ಲೂ ಅಷ್ಟೇ. ಯಾರಾದರೂ ಓದಲಿಲ್ಲ ಅಂತಂದಾಗ ಅವ್ರು ನೋಡಿದಾಗ ನನಗೊಂಥರ ಸಿಟ್ಟು ಬರೋದು, ಯಾಕೆ ಹೊಡಿಸ್ಕೋಬೇಕು, ಅದನ್ನು ಕಲ್ತ್ಕೊಳ್ಳೇಬೇಕು ಅಂತ, ಈ ಥರ ಒಂದು ಸಿಟ್ಟು. ಆದ್ರೆ ಚೆನ್ನಾಗಿ ಓದಕ್ಕೆ ನಮ್ಮ ಕೈಲಾಗಲಿಲ್ಲ, ತಂದೆ ತಾಯಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ, ಬಡತನ ಬೇರೆ. ಇದರಿಂದ ಅಷ್ಟಕ್ಕೆ ಸ್ಟಾಪ್ ಮಾಡಿ ಮದುವೆ ಆಗೋಯ್ತು, ಮಕ್ಕಳಾಯಿತು, ಇವಾಗ ಮೊಮ್ಮಕ್ಕಳು ಆಯಿತು. ಈ ಥರ ಜೀವನ ನಡೆಸ್ಕೊ ಬಂದಿದ್ದೀವಿ ನೀವು. ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆಯ ಜೊತೆಗೆ ಸಮಾಜಮುಖಿಯಾಗಿ ನಿಮ್ಮನ್ನೇ ನೀವು ತೊಡಗಿಸ್ಕೊಂಡಿದ್ದೀರಿ. ಹೇಗೆ ಸಾಧ್ಯ ಆಯಿತು? ಸಾಧ್ಯಕ್ಕಿನ್ನ ಧೈರ್ಯ, ಆಲೋಚನೆ, ನಮ್ಮದು ಯಾವ ಥರ ಮಾಡಿದ್ರೆ ಯಾವ ಥರ ಮೇಂಟೈನ್ ಮಾಡ್ಬೋದು ಮನೆ ಕೆಲಸ, ಆ ಮೀಟಿಂಗ್ ಹೆಂಗೆ ಅಟೆಂಡ್ ಆಗ್ಬೋದು, ಆಸ್ಪತ್ರೆಗೆ ಹೆಂಗೆ ಹೋಗ್ಬೋದು, ಅದು ಟೈಮು ನಮ್ಮ ತಲೆಯಲ್ಲಿ ಯಾವಾಗಲೂ ಇದ್ದಾಗ
ಅದು ಯಾವಾಗಲೂ ಅಸಾಧ್ಯ ಆಗಲ್ಲ, ಸಾಧ್ಯ ಮಾಡಲೇಬೋದು ನಾವು. ಅದು ನಮ್ಮಲ್ಲದೆ. ಆದರೆ ನಾವೇನು ಮಾಡೋಕ್ಕಾಗಲ್ಲ. ಅಯ್ಯೋ ಇವತ್ತು ಇನ್ಯಾರನ್ನೋ ಒಂದು ಡೆಲಿವರಿ ಕರ್ಕೋಗಿದ್ದು ಬರೋದು ನೈಟ್ ಆಗೋಯ್ತೆ, ಇನ್ನು ನಾನು ಹೆಂಗೆ ಬಂದು ಅಡುಗೆ ಮಾಡಲಿ ಅಂತಂದಾಗ ಅದು ಆಗೋದೇ ಇಲ್ಲ. ನಾವು ಈ ಕಡೆನೂ ನೋಡ್ತೀವಿ, ಆ ಕಡೆ ಮನೇಲೂ ನೋಡ್ತೀವಿ. ಆ ಮಕ್ಕಳನ್ನೂ ಸರಿ ಸಮಾನಾಗಿ ಸ್ವಲ್ಪ ಅವ್ರನ್ನೂ ಏನು ಇದಾಗ್ದಂಗೆ ಅವ್ರನ್ನೂ ನೋಡ್ಕೊತೀವಿ. ಹೆಂಗೋ ಮೇಂಟೈನ್ ಬಂದೆ ಮೇಡಮ್ ಆ ಕಾಲದಲ್ಲಿ. ಅಂದರೆ ನೀವು ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆಯ ಜೊತೆಗೆ ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಳಲು, ಸಮಾಜ ಕಾರ್ಯವನ್ನು ಮಾಡೋದಕ್ಕೆ ಕುಟುಂಬದ ಸಹಕಾರ ತುಂಬ ಮುಖ್ಯ. ತುಂಬ ಮುಖ್ಯ ಮೇಡಮ್. ಅದು ನಿಮ್ಮ ಕುಟುಂಬದ ಸಹಕಾರ ಎಲ್ಲ ಹೇಗಿತ್ತು? ನಮ್ಮ ಕುಟುಂಬದ ಸಹಕಾರ, ನಮ್ಮ ಯಜಮಾನ್ ನಾನು ಹೇಳಿಲ್ಲ ಎಷ್ಟೇ ಕೆಲಸ ಇರಲಿ, ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಥರ ಹಾಸ್ಪಿಟ್ಲಲ್ಲಿ ಮೀಟಿಂಗ್ ಇದ್ದಂತೆ, ಒಕ್ಕೂಟ ಮೀಟಿಂಗ್ ಇದ್ದಂತೆ ಅಂತಂದಾಗ ಅವರೇ 40 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಹೋಗಿದ್ದು ಬಾ ಜಲ್ದಿ, ಸಂಘದವ್ರ ಕೈಲೊಂದು ಮಾತು ಕೇಳಬೇಡ, ಸಂಘ ಅಂತಂದಮೇಲೆ 10 ಜನ ಯಾವ ರೀತಿ ನಡ್ಕೋತಾರೆ ಆ ಥರ ನೀವು ನಡ್ಕೋಬೇಕು, ಮಾತು ಕೇಳಬಾರ್ದು ಅಂತೇಳಿ ಸಂಘದಲ್ಲಿ ಇದ್ಕೊಂಡೆ ಸುಮಾರು ಕೆಲಸ ಮಾಡಿದ್ದೀವಿ ಮೇಡಮ್. ಒಟ್ಟು ಅಂದರೆ ಕುಟುಂಬದ ಸಹಕಾರ ತುಂಬ ತುಂಬ ಚೆನ್ನಾಗಿತ್ತು ಮೇಡಮ್. ಈ ವಯಸ್ಸಿನಲ್ಲೂ ಸಹ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಅದರ ಅನುಭವನ ಹಂಚ್ಕೊಳ್ಳೋದಾದ್ರೆ? ಕೃಷಿ ಏನು ಅಷ್ಟೊಂದಿಲ್ಲ ಮೇಡಮ್. ಈಗ ನಮಗೊಂದು 1/2 ಎಕರೆ ತೋಟ ಇದೆ. ಒಂದು ಅದರಲ್ಲಿ ತೆಂಗು, ಸಪೋಟ, ಕಾಳುಮೆಣಸು, 3 ಫಸಲು, ಸ್ವಲ್ಪ ಕಾಫಿ ಗಿಡ ಹಾಕ್ಕೊಂಡೀವಿ. ಅದ್ರ ಕೂರಲ್ಲ. ಈಗ ಮಂಡಿನೂ ಅಂದ್ಬಿಟ್ಟು ಕೂತಾಗ ಜೀವನ ನಡಿಬೇಕಲ್ಲ, ಆದಷ್ಟು ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇವಿ ಮೇಡಮ್. ಪ್ರಸ್ತುತ ಏನೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ? ಫಸ್ಟೆಲ್ಲ ಬುಟ್ಟಿ ನೇಯ್ತಿದ್ದು ನಾವು ಫಸ್ಟ್ ಆ ಕಾಲದಲ್ಲಿ. ಇವಾಗ ಕಾಡ್ಗೆ ಹೋಗಂಗಿಲ್ಲ, ಆಚೆ ತರಂಗಿಲ್ಲ. ಅದು ನಮ್ಮದು ಸ್ವಂತ ನಾವು ತಯಾರಿಸ್ತಿದ್ದು ಪುಟ್ಟ ಇದು ಮರಗಳು, ಗೆರ್ಸಿ ಇವೆಲ್ಲ ಎಣ್ಣಿತಿದ್ದೆ ಮೇಡಮ್ ಆಗ. ಇವಾಗ ಹಂಗಿಲ್ಲ, ಕಾಡಿಗೆ ಹೋಗಲ್ವಲ್ಲ. ಇವಾಗೇನಿದ್ರು ಕೂಲಿ, ಅದು ಬಿಟ್ಟು ನಮ್ಮ ಜಮೀನಲ್ಲಿ ಕೃಷಿ, ರಾಗಿ, ಈ ಹುರುಳಿಕಾಳು ಈ ಥರ ಬೆಳೆದು ಅದ್ರ ಜೊತೆ ಕೂಲಿ ಮಾಡಿ ಮಕ್ಕಳು ಸಾಕ್ತೀವಿ ಮೇಡಮ್. ಒಟ್ಟು ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ? ಮುಂದಿನ ಗುರಿ ಏನಿಲ್ಲ ಮೇಡಮ್. ಈಗ ಇನ್ನೂ ಬೆಳೆಯಂಥ ಮಕ್ಕಳು, ಈಗ ನಾನೇನೋ ಮಾಡಿಬಿಟ್ಟೆ ಅಂತ ನನಗೇನೂ ಇಲ್ಲ. ನಾನು ಮಾಡಿದ್ದು ಏನೇನೂ ಅಲ್ಲ. ಈಗ ನಮ್ಮ ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧಿಯವರು, ಪ್ರತಿಯೊಬ್ಬ ಅಂಥ ವ್ಯಕ್ತಿಗಳು ನಮ್ಮ ದೇಶಕ್ಕಾಗಿ, ಸಮಾಜಕ್ಕಾಗಿ ಎಷ್ಟೊಂದು ಪ್ರಾಣಗಳನ್ನ ಕೊಟ್ಟವ್ರೆ, ಎಷ್ಟೊಂದು ಕಷ್ಟಗಳನ್ನ ಅನುಭವಿಸೋರ. ಅಂಥದ್ದು ನಾನೇನೂ ಅಲ್ಲ. ಆದರೆ ನಮ್ಮನ್ನೆಲ್ಲ ಮೀರಿಸಿ ನಮ್ಮ ಸಮಾಜನ ಕಟ್ಟಬೇಕಾದ್ದು ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿ ನಮ್ಮ ದೇಶನ ಉಳಿಸ್ಬೇಕು, ನಮ್ಮ ನಾಡು ಉಳಿಸ್ಬೇಕು, ನಮ್ಮ ಹಾಡಿನೂ ಉಳಿಸ್ಬೇಕು. ಇನ್ನೂ ಟ್ರೈಬಲ್ ಹಿಂದುಳಿದವ್ರೆ ಅದನ್ನೇ ಹಣೆಪಟ್ಟಿ ಕಟ್ಟಬಾರ್ದು. ಹಿಂದುಳಿದಿರೋ ಮಾತು ಬಿಟ್ಬಿಟ್ಟು ಮುಂದೆ ಬರಬೇಕು. ವಿದ್ಯೆದಲ್ಲೇ ಆಗಲಿ, ಬುದ್ಧಿಲೇ ಆಗಲಿ, ಪ್ರತಿಯೊಂದರಲ್ಲಿ ಮುಂದೆ ಬಂದಾಗ ನಾವು ಸರಿ ಸಮಾನರಾಗಿ ಬಾಳಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಕತೆ ಮುಗೀತು. ಈಗ ನಾವು ಹೇಳೋದಿಷ್ಟೇ, ಎಲ್ರೂ 4 ಅಕ್ಷರ ಫಸ್ಟ್ ಅವ್ರ ತಲೆಯಲ್ಲಿ ಇರಬೇಕು. ಅವ್ರು ಏನೇ ಜಮೀನು ಇರಲಿ ಇಲ್ಲದೆ ಹೋಗಲಿ, ಅದು ಮೇನು. ಅದಿದ್ದಾಗ ಎಲ್ಲಾದರೂ ಜೀವನ ಮಾಡ್ಬೋದು. ಆ ಥರ ಆದಾಗ ಆ ಹಿಂದುಳಿದ ಜನನ ಪಟ್ಟಿನ ತೆಗಿಬೋದು. ಪ್ರತಿಯೊಂದು ಮನೆಯಲ್ಲೂ ಶಿಕ್ಷಣ ಹೊಂದಾಗ ಅವ್ರಿಗೆ ಜೀವನ ಯಾವ ಥರ ರೂಪಿಸ್ಬೇಕನ್ನೋ ಅನುಭವ ಅವ್ರಿಗಿರುತ್ತೆ. ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಖಂಡಿತ ಮೇಡಮ್. ಇಷ್ಟೊತ್ತು ಈ ಮುಂದಿನ ಪೀಳಿಗೆಗೆ ಸಂದೇಶನ ತಿಳಿಸ್ಕೊಟ್ರಿ. ಮಹಿಳೆಯರು ಏನಾದರೂ ಸಾಧನೆ ಮಾಡಬೇಕು ಅಥವಾ ಸಮಾಜಮುಖಿಯಾಗಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಇರುವಂಥ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆ ಹೇಳ್ತೀವಿ ಮೇಡಮ್. ಈಗ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನಿಂದ ಟ್ರೈನಿಂಗ್ ಹೇಳ್ತವ್ರೆ. ಒಂದು ಹೊಲಿಗೆ ತರಬೇತಿ, ಜೇನು ಸಾಕಾಣಿಕೆ, ಯಾಣೆ ತರಬೇತಿ, ಈ ಪ್ರತಿಯೊಂದು. ಈಗ ಹೈನುಗಾರಿಕೆ, ಮೀನುಗಾರಿಕೆ ಇದರೆಲ್ಲ ಕೆಂಚನಹಳ್ಳಿ ನಡೀತಾ ಇದೆ. ಅದು ನೀವು ಈಗ ನನ್ನ ಕೈಲಂತ ಆಗಲ್ಲ, ನೀವು ಸ್ವಲ್ಪ ಫ್ರೀಯಾಗಿರೋರು ಹೋಗಿ ಮಾಡಿ, ಅದರಿಂದನೂ ಒಂದು 4 ಕಾಸು ಸಿಗ್ಬೋದು. ಒಂದು ಸಂಘ ಮಾಡೋಕ್ಕೂ ಆಗ್ಬೋದು, ನಮ್ಮ ಜೀವನ ಮಾಡೋಕ್ಕೂ ಆಗ್ಬೋದು ಅಂತ ಹೇಳ್ತೀನಿ. ಅಂತ ಸ್ವಲ್ಪ ಜನ ಪಡೆದವ್ರೆ ಟ್ರೈನಿಂಗು, ಸ್ವಲ್ಪ ಜನ ಹೊಲಿಗೆ ತರಬೇತಿ, ಇನ್ನು ಸ್ವಲ್ಪ ಜನ ಇದು ಮಾಲ್ಟ್ ಪುಡಿದು ಅರ್ಧ, ಇನ್ನರ್ಧ ನೀವು ಒಂದಿರಲ್ಲ ಸರ್ ಮೇಡಮ್, ಅದು ಅದನ್ನು ಒಂದು ಈ ಥರ ಒಂದು 3-4 ಟ್ರೈನಿಂಗು, ಜೇನು ಸಾಕಾಣಿಕೆದು ಇದನ್ನೆಲ್ಲ ಪಡೆದವ್ರೆ. ಅಂದರೆ ಒಟ್ಟು ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಅದರಲ್ಲೇ ನೀವು ತೊಡಗಿಸ್ಕೊಂಡು ನಿಮ್ಮ ಒಂದು ಜೀವನನ ನೀವೇ ರೂಪಿಸ್ಕೊಳ್ಳಿ. ಹೌದು ಮೇಡಮ್. ಕೊನೆಯದಾಗಿ ಜನಧ್ವನಿ ಕೇಳುಗರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅದೇ ಎಲ್ಲ ನಮ್ಮ ಜನಧ್ವನಿ ಬಾನುಲಿ ಕೇಂದ್ರ ಪರವಾಗಿ ನಾನು ಮಾತಾಡ್ತಿರೋದಷ್ಟೇ. ನಮ್ಮ ಆದಿವಾಸಿನೇ ಆಗಲಿ ಯಾರೇ ಆಗಲಿ, ನಾವು ಭೂಮಿಗೆ ಹುಟ್ಟಿದ್ದೀವಿ. ಹುಟ್ಟಿದ ಮೇಲೆ ಆ ಭೂಮಿಯಿಂದ ನಾವು ನಾನಾ ಥರ ಅನ್ನನ ರೂಪಿಸ್ಕೊಂಡು ತಿಂತಾವಿ. ಆ ದೇಶಕ್ಕಾಗಿ ಭೂಮಿಗಾಗಿ ನಾವೇನು ಕೊಡ್ತಾ ಇಲ್ಲ. ಕೊನೆಯದಾಗಿ ನಾನು ಹೇಳ್ತಿರೋದು,
ನಮ್ಮ ಕಾಡು ಉಳಿಸಿ, ನಮ್ಮ ನಾಡು ಉಳಿಸಿ, ಭೂಮಿ ಫಲವತ್ತುಗಳನ್ನ ಉಳಿಸಿ. ಆ ಭೂಮಿ ಕಾಡು ಎರಡು ಉಳಿದಾಗ ನಮ್ಮ ನಾಡು ಉಳಿಬೇಕನ್ನೋದೇ ನನ್ನ ಆಸೆ. ಆಮೇಲೆ ಈಗಿನ ಪೀಳಿಗೆಗಳು ಪ್ರತಿಯೊಂದು ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಎಲ್ಲ ಮಹಾತ್ಮರ ಥರ ನೀವು ಆಗಿ ನಮ್ಮ ದೇಶನ ಉಳಿಸಿ, ನಮ್ಮ ರಾಜ್ಯನ ಉಳಿಸಿ, ನಮ್ಮ ಕಾಡು ಉಳಿಸಿ, ಎಲ್ಲ ತಂದೆ ತಾಯಿಗೆ ಗೌರವ ಕೊಡಿ, ಹಿರಿಯವ್ರಿಗೆ ಗೌರವ ಕೊಡಿ. ಇದು ಕೊಟ್ಟಾಗ ಭಗವಂತ ಎಲ್ಲಾದ್ರೂ ದಾರಿ ನಿಮ್ಗೆ ತೋರ್ತಾನೆ ಅಂಥೇಳಿ ನಾನು ಇಷ್ಟಪಡ್ತೀನಿ. ಜನಧ್ವನಿ ಕೇಳುಗರಿಗೆ ಒಳ್ಳೆಯ ಸಂದೇಶನ ತಿಳಿಸ್ಕೊಟ್ರು ಮೇಡಮ್. ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ವಿವೇಕ ಸೇವಾ ಪ್ರಶಸ್ತಿಯ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಬಿ ಮಟಿಕೆರೆ ಹಾಡಿಯ ಶ್ರೀಮತಿ ವಸಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ. ಇವರು ಇನ್ನಷ್ಟು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಮಹಿಳೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.